ಲೋಕ ಅಖಾಡ ಹತ್ತಿರವಾಗ್ತಾ ಇದ್ದಂತೆ ಕುರುಡು ಕಾಂಚಾಣ ಕುಣಿತಾ ಇದೆ. ಹಣ ಹೆಂಡದ ಮಧ್ಯೆ ಓಟಿನ ಮೌಲ್ಯ ಕುಸಿತಾ ಇದೆ. ರಾಜ್ಯಾದ್ಯಂತ ಪೊಲೀಸರು ಕೋಟಿ ಹಣವನ್ನ ಸೀಸ್ ಮಾಡಿದ್ದಾರೆ. ಹಾಗಾದ್ರೆ ಎಲ್ಲೆಲ್ಲಿ ಎಷ್ಟು ಹಣವನ್ನ ಸೀಸ್ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋಣ. ಕುರುಕ್ಷೇತ್ರ ಅಖಾಡದಲ್ಲಿ ಕಾಂಚಾಣ ಕುಣಿತ, ಪೊಲೀಸರು ಅಲರ್ಟ್, ಕೋಟಿ ಸೀಸ್. ಲೋಕಸಭಾ ಚುನಾವಣೆ ಹತ್ತಿರವಾಗ್ತಿದ್ದಂತೆ ರಣಕಣದಲ್ಲಿ ಜನ ಕಾಂಚಾಣದ ಕುಣಿತ ಜೋರಾಗಿದೆ. ಹಲವೆಡೆ ಪೊಲೀಸರು ಕಾರ್ಯಾಚರಣೆ ನಡೆಸಿ ಕೋಟಿ ಹಣವನ್ನ ಸೀಸ್ ಮಾಡಿದ್ದಾರೆ. ಸ್ಥಳ ಕಲಬುರಗಿ. ಸೀಸ್ 114.71 ಗ್ರಾಂ ಚಿನ್ನ. ಕಲಬುರಗಿ ಲೋಕಸಮರದಲ್ಲಿ ಬಂಗಾರ ಬೆಳ್ಳಿಯ ಆಮಿಷ ಜೋರಾಗ್ತಿದೆ. ಚುನಾವಣಾ ಅಧಿಕಾರಿಗಳ ತಂಡ ಭರ್ಜರಿ ಕಾರ್ಯಾಚರಣೆ ನಡೆಸಿ ದಾಖಲೆ ಇಲ್ಲದೆ ಸಾಗಾಟ ಮಾಡ್ತಿದ್ದವರ ಬಳಿ 114.71 ಗ್ರಾಂ ಚಿನ್ನ, 3.289 ಕೆಜಿ ಬೆಳ್ಳಿಯನ್ನ ಜಪ್ತಿ ಮಾಡಿದ್ದಾರೆ. ಸ್ಥಳ ಧಾರವಾಡ. ಸೀಸ್ 3.70 ಲಕ್ಷ. ಚುನಾವಣೆ ನೀತಿ ಸಂಹಿತೆ ಜಾರಿ ಹಿನ್ನೆಲೆ ಧಾರವಾಡದಲ್ಲಿ ದಾಖಲೆ ಇಲ್ಲದೆ ಸಾಗಾಟವಾಗ್ತಿದ್ದ ಒಟ್ಟು 3.70 ಲಕ್ಷ ರೂಪಾಯಿ ಹಣವನ್ನ ವಶಕ್ಕೆ ಪಡೆಯಲಾಗಿದೆ. ಅಥಣಿಯಿಂದ ಧಾರವಾಡಕ್ಕೆ ಬರ್ತಿದ್ದ ಬೊಲೆರೋದಲ್ಲಿ ಪತ್ತೆಯಾದ ಹಣವನ್ನ ಸೀಸ್ ಮಾಡಲಾಗಿದೆ. ಸ್ಥಳ ದೇವನಹಳ್ಳಿ. ಸೀಸ್ 2 ಲಕ್ಷ. ಇನ್ನು ಇತ್ತ ದೇವನಹಳ್ಳಿಯ ಹುಲಿಕುಂಟೆ ಚೆಕ್ಪೋಸ್ಟ್ನಲ್ಲಿ ಪೊಲೀಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿ 2 ಲಕ್ಷ ರೂಪಾಯಿ ನಗದು ವಶಕ್ಕೆ ಪಡೆದಿದ್ದಾರೆ. ಮಧುರೆ ಗ್ರಾಮದ ಕಿರಣ್ ಕುಮಾರ್ ಎಂಬುವರಿಗೆ ಸೇರಿದ 2 ಲಕ್ಷ ನಗದು ಸೀಸ್ ಮಾಡಲಾಗಿದೆ. ಸಮರ್ಪಕ ದಾಖಲೆಗಳನ್ನ ಒದಗಿಸದ ಹಿನ್ನೆಲೆ ಹಣ ಸೀಸ್ ಮಾಡಲಾಗಿದೆ ಎಂದು ಚುನಾವಣಾ ಅಧಿಕಾರಿಗಳು ತಿಳಿಸಿದ್ದಾರೆ. ಸ್ಥಳ ಬೆಳಗಾವಿ. ಸೀಸ್ 7 ಲಕ್ಷ. ಮದ್ಯ ಸೀಸ್. ಬೆಳಗಾವಿಯಲ್ಲಿ ಅಕ್ರಮವಾಗಿ ಗೋವಾ ಮದ್ಯ ಸಾಗಿಸುತ್ತಿದ್ದ ಓರ್ವ ಆರೋಪಿ ಲಕ್ಷಾಂತರ ಮೌಲ್ಯದ ಗೋವಾ ಸಾರಾಯಿಯನ್ನ ಸೀಸ್ ಮಾಡಲಾಗಿದೆ. ಇನ್ನೊಂದೆಡೆ ಸರ್ಕಾರಿ ಬಸ್ನಲ್ಲಿ ದಾಖಲೆ ಇಲ್ಲದೆ ಸಾಗಿಸುತ್ತಿದ್ದ 7.98 ಲಕ್ಷ ನಗದು ವಶಕ್ಕೆ ಪಡೆಯಲಾಗಿದೆ. ಸ್ಥಳ ಆನೇಕಲ್. ಸೀಸ್ 10 ಲಕ್ಷ. ಇನ್ನು ಇತ್ತ ಆನೇಕಲ್ ಚೆಕ್ಪೋಸ್ಟ್ನಲ್ಲಿ ಪೊಲೀಸರು 10 ಲಕ್ಷ ರೂಪಾಯಿ ಸೀಸ್ ಮಾಡಿದ್ದಾರೆ. ಬೆಂಗಳೂರಿನಿಂದ ಬರ್ತಿದ್ದ ಕಾರನ್ನ ಪರಿಶೀಲಿಸಿದಾಗ ಸೂಕ್ತ ದಾಖಲೆಗಳಿಲ್ಲದೆ ಸಾಗಿಸುತ್ತಿದ್ದ 10 ಲಕ್ಷ ರೂಪಾಯಿ ವಶಕ್ಕೆ ಪಡೆಯಲಾಗಿದೆ. ಒಟ್ಟಾರೆ ಚುನಾವಣೆ ಹತ್ತಿರವಾಗ್ತಿದ್ದಂತೆ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಚೆಕ್ ಪೋಸ್ಟ್ಗಳಲ್ಲಿ ಕೋಟಿ ಹಣವನ್ನ ಸೀಸ್ ಮಾಡಲಾಗ್ತಿದೆ. ಇನ್ನು ಮತದಾನಕ್ಕೆ 1 ತಿಂಗಳು ಇರೋದ್ರಿಂದ ಇನ್ನಷ್ಟು ಹಣ ಸೀಸ್ ಆಗುತ್ತಾ ಕಾದು ನೋಡಬೇಕಿದೆ. ನ್ಯೂಸ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.